ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಾಗುಮಹಿ ಚಾನಲ್ಗೆ ಸ್ವಾಗತ. ಲಾಸ್ಟ್ ಟೈಮ್ ಅವರೆಕಾಯಿ ಮೇಳೆಗೆ ಹೋಗಿದ್ವಿ. ಅಲ್ಲಿ ಅವರೆಕಾಯಿಯಿಂದ ಮಾಡಿದ ಪಕೋಡ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಅದೇ ಮೇಳದಲ್ಲಿ ಸಿಗುವಂತಹ ಒಂದು ರೆಸಿಪಿನ ಮನೆಯಲ್ಲಿ ಕೂಡ ಟ್ರೈ ಮಾಡೋಣ ಅಂತ ಇವತ್ತು ಬಂದು ಹಿಟ್ಕಿನ ಬೇಳೆಯಿಂದ ಪಕೋಡ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅದೇ ರೀತಿ ಸಿಂಪಲ್ ಆಗಿ ರುಚಿಯಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿಯೂ ಇರುತ್ತೆ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಪಕೋಡ ಮಾಡುವುದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಈರುಳ್ಳಿ. ನಾನಿಲ್ಲಿ ಈರುಳ್ಳಿಯನ್ನು 1 ಕಪ್ ಆಗೋಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ಅಂದರೆ ಸುಮಾರು 6 ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ. ಇದನ್ನು ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈ ಥರ ಕೈಯಲ್ಲಿ ಚೆನ್ನಾಗಿ ಇದನ್ನು ಕಿವುಚ್ಕೊಳ್ಳೋಣ. ಅಂದರೆ ಈರುಳ್ಳಿ ಎಲ್ಲ ಬಿಡಿ ಆಗಬೇಕು. ಈ ಥರ ಮಾಡಿದ್ರೆ ನಮಗೆ ಪಕೋಡ ಎಣ್ಣೆಯಲ್ಲಿ ಬಿಡುವುದಕ್ಕೆ ಈಸಿ ಆಗುತ್ತೆ. ಈ ಥರ ಒಂದು 5 ನಿಮಿಷನ ಈರುಳ್ಳಿ ಎಲ್ಲ ಕಿವುಚ್ಕೋಬೇಕಾಗುತ್ತೆ. ಬಿಡಿ ಆದರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು 1 ಕಪ್ ಆಗೋಷ್ಟು ಹಿಟ್ಕಿನ ಬೇಳೆನ ಹಾಕೊಳ್ತಾ ಇದ್ದೀನಿ. ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಈ ಥರ ಕ್ರಷ್ ಮಾಡಿಕೊಂಡು ಕಲ್ಲಿಂದ ಹಾಕೊಳ್ತಾ ಇದ್ದೀನಿ. ಫ್ಲೇವರಿಗೋಸ್ಕರ ತುಂಬಾ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿವಾಗ ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಮತ್ತು ಒಂದು ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. 5 ರಿಂದ 6 ಹಸಿಮೆಣಸಿಕಾಯಿನ ಈ ಥರ ಉದ್ದಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದು ಹಸಿಮೆಣಸಿಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡ್ದ ತಿಂದಾಗ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇವಾಗ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಖಾರಕ್ಕೆ ನಿಮಗೆ ಅನುಗುಣವಾಗಿ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ನಾವು ಯಾಕಂದರೆ ಹಸಿಮೆಣಸಿಕಾಯಿನೂ ಹಾಕಿರ್ತೀವಿ ಮತ್ತು ಚಿಲ್ಲಿ ಪೌಡರ್ನೂ ಹಾಕಿರ್ತೀವಿ, ನೋಡಿಕೊಂಡು ಹಾಕೊಳ್ಳಿ. ಮತ್ತು 1/4 ಸ್ಪೂನ್ ಆಗುವಷ್ಟು ನಾನಿವಾಗ ಹಿಂಗೆ ಹಾಕೊಳ್ತಾ ಇದ್ದೀನಿ. ಮತ್ತು ಒಂದು 1/4 ಸ್ಪೂನ್ ಆಗುವಷ್ಟು ನಾನಿವಾಗ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕೊಳ್ಳಿ ಇವಾಗ, ಮತ್ತೆ ನೋಡ್ಕೊಂಡು ಬೇಕಾದರೂ ಹಾಕೋಬೋದು. ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರುವ ತರಕಾರಿ ಆಗಿ ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆಗೋ ಗಂಟ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಪಕೋಡ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಅಕ್ಕಿ ಹಿಟ್ಟು ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇವಾಗ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಬಾರ್ದು. ಎಲ್ಲ ಆ ಥರ ಹಾಕೋಬಿಟ್ರೆ ಚೆನ್ನಾಗಿ ಬರಲ್ಲ. ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ಸ್ವಲ್ಪ ಕಡಲೆ ಹಸಿಟ್ಟನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನಾನು ಇವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಈರುಳ್ಳಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೀರಿನ ಅಷ್ಟೊಂದು ಅವಶ್ಯಕತೆ ಇರಲ್ಲ. ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಳ್ಳೋಣ. ಯಾಕಂದರೆ ಈರುಳ್ಳಿಯಲ್ಲಿ ತೇವಾಂಶ ಬಿಟ್ಕೊಳ್ಳುತ್ತಲ್ಲ, ಆವಾಗ ಜಾಸ್ತಿ ನೀರು ಬೇಕಾಗಿರಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಪಕೋಡ ಮಾಡುವುದಕ್ಕೆ ಜಾಸ್ತಿ ನೀರು ಕೂಡ ಬೇಕಾಗಿರೋದಿಲ್ಲ. ನೋಡಿ, ನಾವು ಎಣ್ಣೆಗೆ ಬಿಡಬೇಕಾದ್ರೆ ಈ ಥರ ಉಂಡೆ ಬರಬೇಕು. ಆ ಥರ ನಾವು ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಪರ್ಫೆಕ್ಟಾಗಿ ಇವಾಗ ರೆಡಿಯಾಗಿದೆ. ಸ್ಟವ್ ಆನ್ ಮಾಡಿ ಒಂದು ಬಾಣಲಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸುಮಾರು ಒಂದು 3 ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾವು ಆವಾಗಲೇ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಸ್ವಲ್ಪನೇ ಉಂಡೆನ ತಗೊಂಡು ಬಿಟ್ಕೊಳ್ತಾ ಇದ್ದೀನಿ. ನಿಮಗೆ ರೌಂಡ್ ಶೇಪ್ ಬೇಕಾದ್ರೂ ಬಿಟ್ಕೋಬೋದು, ಇಲ್ಲಾಂದರೆ ಇದೇ ರೀತಿ ಬೇಕಾದ್ರೂ ಹಾಕೋಬೋದು. ನನ್ನ ಪಕೋಡ ಬಿಡಬೇಕಾದ್ರೆ ಅವರೆಕಾಳು ಸ್ವಲ್ಪ ಬಿಟ್ಕೊಳ್ಳುತ್ತೆ, ಪರವಾಗಿಲ್ಲ. ನೋಡಿ, ಒಂದೊಂದಾಗಿ ಹಾಕ್ಕೊಳ್ಳೋಣ. ಆದಷ್ಟು ಚಿಕ್ಕದಾಗಿ ಹಾಕ್ಕೊಳ್ಳಿ, ಆವಾಗಲೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮತ್ತು ಒಳಗಡೆ ಎಲ್ಲ ಚೆನ್ನಾಗಿ ಕೂಡ ಫ್ರೈ ಆಗಿರುತ್ತೆ. ನೋಡಿ, ಇವಾಗ ಈ ಥರ ಒಂದೊಂದಾಗಿ ಎಲ್ಲವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೋ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 5 ನಿಮಿಷನಾದರೂ ಬೇಕಾಗುತ್ತೆ. ನೋಡಿ, ಈ ಥರ ನೊರೆ ಎಲ್ಲ ಕಡಿಮೆ ಆಗಬೇಕು. ಅಲ್ಲಿ ಗಂಟ ಇದನ್ನು ಲೋ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ. ಆವಾಗ ಇದನ್ನು ಎರಡೂ ಕಡೆ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಪ್ಲೇಟ್ಗೆ ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಅವರೆಕಾಳು ಸೀಸನಲ್ಲಿ ಬಂದಾಗ ಈ ಥರ ಅವರೆಕಾಯಿಂದ ಪಕೋಡನ ಮಾಡ್ಕೊಡಿ. ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಕೂಡ ಚೆನ್ನಾಗಿರುತ್ತೆ.
ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಕೂಡ ಇರುತ್ತೆ. ಇದನ್ನು ಬಿಸಿ ಬಿಸಿ ಇದ್ದಾಗಲೇ ಟೀ ಮತ್ತು ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸೈಡಿಸ್ಗಂತೂ ತುಂಬಾ ಕಾಂಬಿನೇಷನ್ ಆಗು ಇರುತ್ತೆ. ನೋಡಿದ್ರಲ್ಲ ಅವರೆಕಾಯಿ ಮೇಳದಲ್ಲಿ ಸಿಗುವಂತಹ ಈ ಅವರೆಕಾಯಿ ಪಕೋಡನ ಯಾವ ರೀತಿ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಹೆಚ್ಚೆಚ್ಚು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.